ಜೈ ಶ್ರೀ ಗಣೇಶ್, ಶ್ರೀ ಮಾತ್ರೆ ನಮಃ, ಸರ್ವದೇವತಾಭ್ಯೋ ನಮಃ. ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ನೀವು ನೋಡ್ತಾ ಇದರ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ಮಿಥುನ ರಾಶಿಯ ಆಗಸ್ಟ್ ಮಾಸ ಭವಿಷ್ಯ ನಮ್ಮ ಟಾರೋಟ್ ರೀಡಿಂಗ್ ಅಂಡ್ ಚಾನಲಿಂಗ್ ಗೈಡೆನ್ಸ್ ನ ಮೂಲಕ ಕಂಬೈನ್ಡ್ ಆಗಿ ಗೈಡೆನ್ಸ್ ತಗೊಳ್ಳೋಣ. ಅಂಡ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ವಿಡಿಯೋದಲ್ಲಿ ಹೇಳಿರುವಂತಹ ಗೈಡೆನ್ಸ್ 100% ಎಲ್ಲ ಮಿಥುನ ರಾಶಿಯವರಿಗೂ ಕನೆಕ್ಟ್ ಆಗ್ಬೇಕಂತ ಇಲ್ಲ. ಕಲೆಕ್ಟಿವ್ ಆಗಿ ಮಿಥುನ ರಾಶಿಯವರ ಗೈಡೆನ್ಸ್ ತಗೊಂಡಿದೀವಿ, ಹೌದು. ಬಟ್ ಅವರವರ ಏಜ್ ಗ್ರೂಪಿಗೆ ತಕ್ಕಂತೆ, ಅವರವರ ಲೈಫಿನ ಸಂದರ್ಭಗಳಿಗೆ ತಕ್ಕಂತೆ 2-3 ವಿಷಯಗಳು ಕನೆಕ್ಟ್ ಆಗಬಹುದು. ಇನ್ ಮಿಕ್ಕಂತದ್ದು ರೆಸೊನೇಟ್ ಆಗಿಲ್ಲ ಅಂದ್ರೂ ಓಕೆ. ಇನ್ ಕೇಸ್ ಆಲ್ಮೋಸ್ಟ್ ಎಲ್ಲ ರೆಸೊನೇಟ್ ಆದ್ರೂ ಓಕೆ, ನೋ ಪ್ರಾಬ್ಲಮ್. ಹಾಗಾಗಿ ಒಂದು ಎಲ್ಲಾ ಏಜ್ ಗ್ರೂಪಿಗೆ ಅಂಡ್ ಎಲ್ಲಾ ಸೋಲ್ ಮಿಥುನ ರಾಶಿಯ ಒಂದು ಎನರ್ಜಿ ಸೋಲ್ಸ್ ಗೆ ಕನೆಕ್ಟ್ ಆಗೋ ಹಾಗೆ ರೀಡಿಂಗ್ ಮಾಡಿರೋದ್ರಿಂದ ಜನರಲ್ ಗೈಡೆನ್ಸ್ ನ ರೂಪದಲ್ಲಿ ತಗೊಳ್ಳಿ. ಎಲ್ಲದೂನು 100% ರೆಸೊನೇಟ್ ಆಗ್ಬೇಕನ್ನೋದೇನು ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ, ಕನೆಕ್ಟ್ ಆಗುತ್ತೋ ಅದನ್ನ ಓಪನ್ ಮೈಂಡ್ ಆಗಿ ಒಂದು ಆಸ್ ಎ ಜನರಲ್ ಗೈಡೆನ್ಸ್ ಆಗಿ ರಿಸೀವಿಂಗ್ ಮೋಡ್ ಅಲ್ಲಿ ಇದನ್ನ ತಗೊಳ್ಳಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನಿಮಗೆ ಯಾವ್ದು ವಿಷಯಗಳು ಕನೆಕ್ಟ್ ಆಗಿದೆ ಅನ್ನೋದನ್ನ. ಬಿಕಾಸ್ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡುವಂತ ವಿಡಿಯೋ ಇದು. ಹಾಗಾಗಿ ಒಂದು ನಮಗೂ ಮೋಟಿವೇಶನ್ ಆಗತ್ತೆ. ಇನ್ನು ಹೆಚ್ಚೆಚ್ಚು ಈ ರೀತಿ ಟಾರೋಟ್ ರೀಡಿಂಗ್ ಅಂಡ್ ಚಾನಲಿಂಗ್ ಗೈಡೆನ್ಸ್ ಆಗಿರಬಹುದು, ಸ್ಪಿರಿಚುವಲ್ ಟಾಪಿಕ್ಸ್ ಆಗಿರಬಹುದು, ಹೀಲಿಂಗ್ ರಿಲೇಟೆಡ್ ಆಗಿರಬಹುದು, ರೇಖಿ, ಲಾಮಾಫೆರಾ, ಯೋಗಮಾಯ, ಆಕಾಶಿಕ್ ರೆಕಾರ್ಡ್ ಆಗಿರಬಹುದು. ಸ್ಪಿರಿಚುವಲ್ ಟಾಪಿಕ್ಸ್ ಅಂದ್ರೆ ಅದೇ ನಮ್ಮ ಈಗಿನ ಲೈಫ್ ಸ್ಟೈಲಿಗೆ ಆಧ್ಯಾತ್ಮವನ್ನ ಯಾವ ರೀತಿ ಸೈಂಟಿಫಿಕ್ ಆಗಿ ಅಳವಡಿಸ್ಕೊಳ್ಳೋದು, ಈ ರೀತಿ ಎಲ್ಲ ನ್ಯೂ ವಿಡಿಯೋಸ್, ನಮ್ಗೆ ಡಿವೈನ್ ಗೈಡೆನ್ಸ್ ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ, ನೆಕ್ಸ್ಟ್ ಯಾವ ವಿಡಿಯೋ ಹಾಕ್ಲಿಕ್ಕೆ, ಅದೇ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅಂಡ್ ಈ ಚಾನೆಲ್ ನ ಕ್ರಿಯೇಟ್ ಮಾಡ್ಲಿಕ್ಕೂ ಒಂದು ಡಿವೈನ್ ಗೈಡೆನ್ಸ್ ಬಂದ ನಂತರನೇ ಕ್ರಿಯೇಟ್ ಮಾಡಿರುವಂತದ್ದು. ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸೋಲ್ ಫ್ಯಾಮಿಲಿ ಬಿಲ್ಡ್ ಮಾಡೋಣ ಅಂಡ್ ಸ್ಪಿರಿಚುಯಲಿ ಗ್ರೋತ್ ಆಗ್ತಾ ಹೋಗೋಣ. ಓಕೆ, ಇವಾಗ ಮಿಥುನ ರಾಶಿಯ ಓವರ್ ಆಲ್ ಗೈಡೆನ್ಸ್ ತಗೊಳ್ಳೋಣ. ಅದಾದ ನಂತರ ಎಜುಕೇಶನ್ ಹೇಗಿರುತ್ತೆ, ಲವ್ ರಿಲೇಶನ್ಶಿಪ್ ಹೇಗಿರುತ್ತೆ, ವೈವಾಹಿಕ ಜೀವನ ಹೇಗಿರುತ್ತೆ, ಹೆಲ್ತ್ ರೀಡಿಂಗ್ ಹೇಗಿರುತ್ತೆ, ಕರಿಯರ್, ಬಿಸ್ನೆಸ್, ಜಾಬ್, ಈ ಒಂದು ಆಸ್ಪೆಕ್ಟ್ ಅಲ್ಲಿ ಹೇಗಿರುತ್ತೆ, ಒಂದೊಂದೇ ಹಂತವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಓವರ್ ಆಲ್ ಆಗಸ್ಟ್ ಅಲ್ಲಿ ಮಿಥುನ ರಾಶಿಯವರ ಎನರ್ಜಿ ಹೇಗಿದೆ ನೋಡೋಣ. ಓಕೆ, 9 of Wands, 8 of Cups ಅಂಡ್ ಎಂಪ್ರೆಸ್ ಕಾರ್ಡ್. ಓಕೆ, ಕಂಪ್ಲೀಟ್ಲಿ ಶನಿ ವಕ್ರಿ ಸಂಚಾರ ನಡೀತಾ ಇದೆ ಇವಾಗ ಅಪ್ ಟು ನವೆಂಬರ್ 28 ವರೆಗೂ. ಅದನ್ನು ವಿಡಿಯೋ ಹಾಕಿದೀನಿ ಬಿಕಾಸ್ ಇಲ್ಲಿ ಅದೇ ಎನರ್ಜಿ ಬರ್ತಾ ಇದೆ. ಆಲ್ಮೋಸ್ಟ್ 12 ರಾಶಿಗಳ ಮೇಲೂ ಸೇಮ್ ಎನರ್ಜಿ ಇಂಪ್ಯಾಕ್ಟ್ ಆಗ್ತಿದೆ. ಬಿಕಾಸ್ ಇವಾಗ ಶನಿ ವಕ್ರಿ ಸಂಚಾರ ನಡೀತಾ ಇರೋದ್ರಿಂದ, ಹಿಮ್ಮುಖ ಸಂಚಾರ ನಡೀತಾ ಇರೋದ್ರಿಂದ ಎಲ್ಲರ ಲೈಫ್ ಅಲ್ಲೂ ಏನಾಗ್ತಾ ಇದೆ, ಓಲ್ಡ್ ಎನರ್ಜಿ ಕ್ಲಿಯರ್ ಆಗ್ತಾ ಇದೆ, ನ್ಯೂ ಎನರ್ಜಿ ಶುರು ಆಗ್ತಾ ಇದೆ. ಅಂದ್ರೆ ಮೊದಲು ಯಾವ ಹಂತದಲ್ಲಿ ಮಿಥುನ ರಾಶಿಯವರು ಇದ್ದೀರಾ ಅಂದ್ರೆ, ಹಳೆ ಎನರ್ಜಿ ಕ್ಲೋಸ್ ಆಗಿದೆ, ಬಟ್ ಹೊಸ ಎನರ್ಜಿ ಶುರು ಆಗ್ಬೇಕು, ಆ ಹಂತದಲ್ಲಿ ಇದೆ. ಓಕೆ, ಸೊ ಆ ಒಂದು ವಿಡಿಯೋನು ನೋಡಿ. ಶನಿ ವಕ್ರಿ ಸಂಚಾರದ ಪ್ರಭಾವ ಅಂತ ಹಾಕಿದೀನಿ, ಅದನ್ನು ನೋಡಿ. ಚಾನಲಿಂಗ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, 2024 ಇಂದ ತುಂಬಾನೇ 24 ಅಪ್ರಾಕ್ಸ್ 5 years ಇಂದ ಸ್ಟ್ರಗಲ್ ಪಡ್ತಾನೆ ಇದ್ದೀರಾ. ಅದ್ರಲ್ಲೂ 2024 ಅಲ್ಲಂತೂ ತುಂಬಾನೇ ಸ್ಟ್ರಗಲ್ ಪಟ್ಟಿದ್ದೀರಾ. ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಾನೆ ಇದೆ, ಅಪವಾದಗಳು, ಅಪನಿಂದನೆಗಳು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀರಾ. ಸಾಕಾಗ್ಬಿಟ್ಟಿದೆ ಲೈಫು. ಎಲ್ಲ ಬಿಟ್ಟು ಹೋಗ್ಬಿಡೋಣಪ್ಪ ಅನ್ನಿಸ್ತಾ ಇದೆ, ಆ ಒಂದು ಎನರ್ಜಿ ಬರ್ತಾ ಇದೆ. ಬಟ್ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಕಾರ್ಮಿಕ್ ಚಾಪ್ಟರ್ ಕ್ಲಿಯರ್ ಆಗ್ತಾ ಇದೆ. ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್ ಹುಟ್ಟೋಕ್ ಮುಂಚೆ ಈ ಒಂದು ಜೀವನದಲ್ಲಿ ಏನೇನು, ಈ ಲೈಫ್ ಅಲ್ಲಿ ಏನೇನು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ ಬಂದಿರ್ತೀರಲ್ಲ, ಅದ್ರಲ್ಲಿ ಒಂದು ಮೇಜರ್ ಕಾರ್ಮಿಕ್ ಚಾಪ್ಟರ್ ನ ನೀವು ಕ್ಲಿಯರ್ ಮಾಡಿದೀರಾ. ಅಂದ್ರೆ ಸೋಲ್ ಜರ್ನಿಯಲ್ಲಿ ಸುಮಾರು ಲೈಫ್ ಅಲ್ಲಿ ಈ ಚಾಪ್ಟರ್ ಗಳು ಬರುತ್ತವೆ, ಬಟ್ ಮೇಜರ್ ಕಾರ್ಮಿಕ್ ಚಾಪ್ಟರ್ ಅಂದ್ರೆ ಒಂದು ಕರ್ಮ ಬಂಧವನ್ನ ಕ್ಲಿಯರ್ ಮಾಡಿದೀರಾ. ಹಲವಾರು ಋಣಾನುಬಂಧಗಳನ್ನ ಈ ಒಂದು ಟೈಮ್ ಸ್ಪ್ಯಾನ್ ಅಲ್ಲಿ ತೀರಿಸಿದೀರಾ. ಸುಮಾರು ಕರ್ಮಗಳನ್ನ ಕಳ್ಕೊಂಡಿದೀರಾ. ಓಕೆ, ನೀವೇನ್ ಕಷ್ಟ ಪಟ್ಟಿದಿರೋ ಅದೆಲ್ಲ ವರ್ತ್ ಆಗಿದೆ. ಇವಾಗ ನಿಮ್ಮ ಆತ್ಮ ಒಂಥರ ಶುದ್ಧವಾಗಿದೆ, ಪವಿತ್ರವಾಗಿದೆ. ಅಂಡ್ ಅದೇ ರೀತಿ ನಿಮ್ಮ ಮೈಂಡ್ ಮೆಚುರಿಟಿ ಬಂದಿದೆ. ಒಟ್ನಲ್ಲಿ ಸಾಕಷ್ಟು ಅನುಭವಿಸಿದಿರಾ, ಅದ್ ಮಾತ್ರ ಗ್ಯಾರಂಟಿ. ಓಕೆ, ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ಮನಿ ಬ್ಲಾಕೇಜ್ ಏನಿತ್ತಲ್ಲ ಅದೆಲ್ಲ
ಕ್ಲಿಯರ್ ಆಗ್ತಾ ಇದೆ, ಮನಿ ಪೋರ್ಟಲ್ ಓಪನ್ ಆಗ್ತಾ ಇದೆ. ಅಂದ್ರೆ ನಿಮ್ಮ ಜಾತಕ ಫಲದಲ್ಲಿ ಅಥವಾ ನಿಮ್ಮ ಒಂದು ಕುಂಡಲಿಯಲ್ಲಿ ಶುಕ್ರ ನೆಗೆಟಿವ್ ಇದ್ದಿದ್ದು ಈಗ ಇನ್ ಮುಂದೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅವಾಗ ನೀವೇನೇನ್ ಮಾಡ್ತೀರಾ, ಒಳ್ಳೆ ಕಡೆ ಕೆಲಸ ಸಿಗಬಹುದು. ಶುಕ್ರ ಚೆನ್ನಾಗಾದ್ರೆ ಹುಡುಗಿ ಹುಡುಕ್ತಾ ಇದ್ರೆ ಮದ್ವೆಗೆ, ಹುಡುಗಿ ಸೆಟ್ ಆಗುವಂತ ಸಾಧ್ಯತೆ ಇದೆ, ಮದ್ವೆ ಸೆಟ್ ಆಗುವಂತ ಸಾಧ್ಯತೆಗಳಿದೆ. ಮನಿ ಅಬಂಡೆನ್ಸ್, ಪ್ರಾಸ್ಪೆರಿಟಿ ಇವೆಲ್ಲ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ನ್ಯೂ ಮನಿ ಎನರ್ಜಿ, ಅಬಂಡೆನ್ಸ್ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ. ಸೊ ಕ್ಲೈಮ್ ದಟ್ ಎನರ್ಜಿ ಅಂಡ್ ಸೇ ದಟ್ ಇನ್ ಕಾಮೆಂಟ್, ಐ ಕ್ಲೈಮ್ ದಿಸ್ ಎನರ್ಜಿ ಅಂತ. ಓಕೆ, ಇವಾಗ ಓವರ್ ಆಲ್ ಎನರ್ಜಿ ನೋಡಿದ್ವಿ. ಈಗ ಪರ್ಟಿಕ್ಯುಲರ್ ಆಗಿ ಲವ್ ಅಥವಾ ರಿಲೇಶನ್ಶಿಪ್ ಗೈಡೆನ್ಸ್ ಏನೇನ್ ಬರುತ್ತೆ ನೋಡೋಣ. ಓಕೆ, ಅಗೈನ್ ಕಾರ್ಮಿಕ್ ಚಾಪ್ಟರ್. ಓವರ್ ಥಿಂಕಿಂಗ್, ರಾತ್ರಿ ನಿದ್ದೆ ಮಾಡದಲ್ಲೇ ಇರೋದು, ಯೋಚನೆ ಮಾಡ್ತಿರುವಂತದ್ದು. ಕೆಲವರು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಬಟ್ ಆಲ್ರೆಡಿ ಕೆಲವ್ರದ್ದು ಬ್ರೇಕಪ್ಸ್ ಆಗ್ಬಿಟ್ಟಿದೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರಿ. ಏನ್ ಗೈಡೆನ್ಸ್ ಅಂದ್ರೆ, ಕೆಲವರು ಆಕ್ಚುಲಿ ಅದು ಒಂದು ಕಾರ್ಮಿಕ್ ಬಾಂಡೇಜ್ ಇರ್ಲಿಲ್ಲ, ಬಟ್ ಇವರೇ ಆ ಒಂದು ಎಮೋಷನಲ್ ಬ್ಲಾಕ್ ಮೇಲ್ ಒಳಗೆ ಸಿಲ್ಕ್ ಹಾಕೊಂಡ್ಬಿಟ್ಟಿದ್ರು. ನಿಮ್ಮ ಲವರ್ ಅಥವಾ ರಿಲೇಶನ್ಶಿಪ್ ಪಾರ್ಟ್ನರ್ ಏನಿದ್ದಾರೆ ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ರು. ಬಿಡು, ಎಲ್ಲಾದ್ರೂ ಒಂದ್ ರೀತಿ ಗ್ರಾಂಟೆಡ್ ಆಗಿ ತಗೊಳ್ಳೋದು ನಿಮ್ಮನ್ನ, ಆ ರೀತಿ ಮಾಡ್ತಾ ಇದ್ರು. ಬಟ್ ಏನಂದ್ರೆ ಇದೆಲ್ಲ ನನಗೆ ಓಲ್ಡ್ ಎನರ್ಜಿ, ಆಲ್ರೆಡಿ ಇದನ್ನೆಲ್ಲ ನೀವು ಅನುಭವಿಸಿ ಆಗೋಗ್ಬಿಟ್ಟಿದೆ, ಇದೆಲ್ಲ ಮುಗ್ದಿರೋ ಕತೆ ಅಂತ ಅನಿಸ್ತಾ ಇದೆ. ಓಕೆ, ಕಾರ್ಮಿಕ್ ಚಾಪ್ಟರ್ ಕ್ಲೋಸ್ ಆಗಿದೆ ಆಲ್ರೆಡಿ. ಹೊಸ ಎನರ್ಜಿಗೆ ಎಂಟರ್ ಆಗುವಂತಹ ಟೈಮು, ಕಾಲ ಕೂಡಿ ಬರ್ತಾ ಇದೆ. ಗುಡ್ ಫಾರ್ಚೂನ್ ಬರ್ತಾ ಇದೆ ಅಂಡ್ ವಿಶ್ ಫುಲ್ಫಿಲ್ಮೆಂಟ್ ಎನರ್ಜಿ ಸಹ ಕಾಣ್ತಾ ಇದೆ. ಓಕೆ, ಏನಂದ್ರೆ ಈಗ ಮಗು ಏನಾದ್ರು ಕಷ್ಟಪಟ್ಟು ಮಾಡಿದ್ರೆ ನಾವು ಮಕ್ಳಿಗೆ ಏನಂತೀವಿ, ತಗೋ ಚಾಕ್ಲೇಟ್, ನೋಡಿ ಎಷ್ಟು ಕಷ್ಟಪಟ್ಟು ಬರ್ತಿದ್ಯಾ, ಅಥವಾ ಕಷ್ಟಪಟ್ಟು ಫಸ್ಟ್ ಬಂದಿದ್ಯಾ ತಗೋ ಅಂತ ಏನಾದ್ರು ಒಂದು ರಿವಾರ್ಡ್ ಕೊಡ್ತೀವಲ್ಲ, ಅದೇ ರೀತಿ ನೀವು ಈಗ ಒಂದು ದೊಡ್ಡ ಕಾರ್ಮಿಕ್ ಬಾಂಡೇಜ್ ನ ಕ್ಲಿಯರ್ ಮಾಡಿರೋದ್ರಿಂದ ನಮ್ಮ ಮಗು ಕಷ್ಟಪಟ್ಟು ಎಲ್ಲ ಕಷ್ಟವನ್ನ ಧೈರ್ಯವಾಗಿ ನೆತ್ತಿ ನಿಭಾಯಿಸಿದೆ ಅಂತೇಳಿ ಡಿವೈನ್ ಎನರ್ಜಿ ಸಹ ನಿಮಗೆ ಒಂದು ರಿವಾರ್ಡ್ ಕೊಡುವಂತಹ ಟೈಮು ಅನ್ನೋದು ಗೈಡೆನ್ಸ್ ಅಲ್ಲಿ ಬರ್ತಾ ಇದೆ. ಲೈಫಿನ ಒಂದು ದೊಡ್ಡ ಪರೀಕ್ಷೆಯನ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದಿರಾ. ಸೊ ದೇವರು ಅಥವಾ ಡಿವೈನ್ ಗ್ರೇಸ್ ನಿಮಗೆ ಆಶೀರ್ವಾದದ ರೂಪದಲ್ಲಿ ಒಂದು ವಿಶ್ ಫುಲ್ಫಿಲ್ಮೆಂಟ್ ಅವಕಾಶವನ್ನ ನಿಮ್ಮ ಲೈಫ್ ಅಲ್ಲಿ ಶೀಘ್ರವಾಗಿ ಬರುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಆ ಒಂದು ಬ್ಲೆಸ್ಸಿಂಗ್ಸ್ ನ ನೀವು ಏನ್ ವಿಶ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನೀವು ನಿಮ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ನ ನೀವು ತಗೋಬೇಕು, ವರವನ್ನ ತಗೋಬೇಕು. ಅದರಿಂದ ನಿಮ್ ಲೈಫ್ ಅಲ್ಲಿ ಒಂದು ಒಳ್ಳೆ ಗ್ರೋತ್ ಆಗ್ಬೇಕು. ಆ ತರ ವಿಶ್ ಫುಲ್ಫಿಲ್ ಮಾಡ್ಕೊಳ್ಳಿ. ಆ ಸಂದರ್ಭ ಬಂದಾಗ ನಿಮಗೆ ಅದ್ ಅನ್ಸುತ್ತೆ, ಓಕೆ ಈಗ ನಾನು ಏನ್ ಅನ್ಕೊಂತೀನೋ ಅದ್ ನನಗೆ ಸಿಗುತ್ತೆ ಅಂತ ನಿಮ್ಮ ಆತ್ಮಕ್ಕೆ ಅದು ಫೀಲ್ ಆಗುತ್ತೆ. ಆ ಟೈಮ್ ಅಲ್ಲಿ ನೀವು ಯೋಚನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಓಕೆ, ಮ್ಯಾರೇಜ್ ಲೈಫ್ ಅಲ್ಲಿ ನೋಡೋದಾದ್ರೆ ವೈವಾಹಿಕ ಜೀವನ ಇಷ್ಟು ದಿನ ಒಂದು ಓವರ್ ಜವಾಬ್ದಾರಿ, ಎಲ್ಲಾ ರೀತಿ ಫ್ಯಾಮಿಲಿಯಲ್ಲಿರುವಂತಹ ಏಳು ಬೀಳುಗಳು, ಓವರ್ ಜವಾಬ್ದಾರಿಗಳು ಒಂದು ಸಿಲ್ಕ್ ಹಾಕೊಂಡ್ಬಿಟ್ಟಂಗ್ ಅನಿಸ್ತಾ ಇತ್ತು. ಪರ್ಸನಲ್ ಟೈಮ್ ಸಿಗ್ತಾ ಇರ್ಲಿಲ್ಲ. ಈಗ ಆ ಎಲ್ಲಾ ಜವಾಬ್ದಾರಿಗಳು ಎಲ್ಲೋ ಒಂದ್ ಕಡೆ ಕ್ಲಿಯರ್ ಆಗ್ತಾ ಇದೆ, ಸೆಟಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸಮಾಧಾನ, ನೆಮ್ಮದಿ, ಪೀಸ್ ಆಫ್ ಮೈಂಡ್ ಬರ್ತಾ ಇರುವಂತಹ ಟೈಮು ಆಗಸ್ಟ್ ಅಲ್ಲಿ ಸಿಗುವಂತ ಸಾಧ್ಯತೆಗಳು ಸುಮಾರಿದೆ. ಲವಿಂಗ್, ಕೇರಿಂಗ್, ಟೈಮ್ ಸ್ಪೆಂಡಿಂಗ್ ಎನರ್ಜಿ ಇವೆಲ್ಲ ಬರ್ತಾ ಇದೆ. ಬಟ್ ಅಗೈನ್ ನೀವು ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸಂದರ್ಭಗಳು, ಸಿಚುವೇಶನ್ ಗಳು ಬರ್ತವೆ, ಅವಕಾಶಗಳು ಬರುತ್ತೆ, ಬಟ್ ಅದನ್ನ ನೀವು ಗ್ರಾಬ್ ಮಾಡ್ಕೋಬೇಕು. ಆ ಟೈಮ್ ನ ನೀವು ನಡೀರಿ ಎಲ್ಲಾದ್ರೂ ಹೋಗೋಣ, ಅಥವಾ ಏನಾದ್ರೂ ಮನೆಯಲ್ಲೇನೆ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ, ಫ್ಯಾಮಿಲಿ ಕೂತ್ಕೊಂಡು ಒಟ್ಟಿಗೆ ಮೂವಿ ನೋಡೋಣ, ಆತರ ನೀವೇ ಆ ಸಂದರ್ಭ ಅವಕಾಶಗಳನ್ನ ನೀವೇ ಗ್ರಾಬ್ ಮಾಡ್ಕೋಬೇಕು. ಟೈಮ್ ಫ್ರೀ ಇತ್ತು ಬಟ್ ನೀವು ನಿಮ್ ಪಾಡಿಗಿದ್ರಿ, ಅವ್ರವ್ರ ಪಾಡಿಗಿದ್ರು ಅಂದ್ರೆ ಅದು ಏನು ಮಾಡಕ್ಕಾಗಲ್ಲ. ಸೊ ಅಂತ ಅವಕಾಶಗಳು ಬಂದಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕರಿಯರ್, ಜಾಬ್, ಬಿಸ್ನೆಸ್ ಅಲ್ಲಿ ಗೈಡೆನ್ಸ್ ತಗೊಳ್ಳೋದಾದ್ರೆ ಸಮಥಿಂಗ್ ಗುಡ್ ನ್ಯೂಸ್ ಬರ್ತಾ ಇದೆ. ಶನಿ ನೆಗೆಟಿವ್ ಇಂದ ಪಾಸಿಟಿವ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ, ಬಿಕಾಸ್ ಆಫ್ ಶನಿ ಈಸ್ ಕರ್ಮ ಫಲದಾತ, ಆಲ್ರೆಡಿ ಒಂದು ದೊಡ್ಡ ಮೇಜರ್ ಕಾರ್ಮಿಕ್ ಚಾಪ್ಟರ್ ನ ಕ್ಲಿಯರ್ ಮಾಡಿರೋದ್ರಿಂದ ಈಗ ನಿಮಗೆ ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ, ಜಾಬ್ ಅಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಬರ್ತಾ ಇದೆ. ಬಟ್ ಏನಂದ್ರೆ ಹಾರ್ಡ್ ವರ್ಕ್ ಬಿಡೋ ಹಂಗಿಲ್ಲ. ನೀವೇನ್ ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿದ್ರೆ ಅದ್ರ ಪ್ರತಿಫಲ ಇವಾಗ ಶುರು ಆಗುತ್ತೆ. ಬಿಡು ಬರ್ತಾ ಇದೆ ಅಂತ ಸ್ಟಾಪ್ ಮಾಡಿದ್ರೆ ಅಗೇನ್ ಅಷ್ಟೇ. ಸೊ ಹಾರ್ಡ್ ವರ್ಕ್ ಕಾರ್ಡು ಬಂದಿದೆ, ಟ್ಯಾರೋಟ್ ಕಾರ್ಡ್ ಅಲ್ಲಿ ಹಾರ್ಡ್ ವರ್ಕ್ ಇನ್ ಕಾರ್ಡು ಬಂದಿರೋದ್ರಿಂದ ಹಾರ್ಡ್ ವರ್ಕ್ ಮಾಡ್ತಾನೆ ಹೋಗ್ಬೇಕು. ಬಟ್ ಏನಂದ್ರೆ ಇನಿಶಿಯೇಟ್ ಆಗುತ್ತೆ, ಒಂದು ಪಾಸಿಟಿವ್ ಶಿಫ್ಟ್ ಇನಿಶಿಯೇಟ್ ಆಗುತ್ತೆ. ಹಂಗಾಗಿ ಕರಿಯರ್, ಜಾಬ್, ಬಿಸ್ನೆಸ್ ಅಲ್ಲಿ ಗ್ರೋತ್ ಸಿಗೋದು 100%. ಹಾರ್ಡ್ ವರ್ಕ್ ಮಾತ್ರ ಬಿಡೋ ಹಂಗಿಲ್ಲ. ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕಂತೆ ನಿಮಗೆ ಒಂದು ಪ್ರತಿಫಲಗಳನ್ನ ಶನಿ ದೇವರು ಪಾಸಿಟಿವ್ ಸ್ಥಾನದಲ್ಲಿದ್ದು ನಿಮಗೆ ಎಲ್ಲ ಒಳ್ಳೇದನ್ನು ಮಾಡ್ತಾ ಹೋಗ್ತಾರೆ. ಗ್ರೋತ್ ಇದೆ ಅಂಡ್ ಕೇರ್ಫುಲ್ ಆಗಿ ಡಿಸಿಷನ್ ಮಾಡಿ. ಬಿಕಾಸ್ ಆ ಅವಕಾಶಗಳು ಬಂದಾಗ ನೀವು ಅದು ಅಬ್ಸರ್ವ್ ಮಾಡ್ದಲೇ ಇದ್ರೆ, ಅಥವಾ ಆ ಒಂದು ಟೈಮಲ್ಲಿ ಯಾವ್ದೋ ಒಂದು ಬೇರೆ ಅಂದ್ರೆ
ಪರ್ಫೆಕ್ಟ್ ರೈಟ್ ಡಿಸಿಷನ್ ತಗೊಳ್ದೆ ಅದು ಬೇರೆ ವಿಶ್ ಮಾಡೋದಕ್ಕಿಂತ ಒಂದು ಪ್ರಾಪರ್ ರೈಟ್ ಡಿಸಿಷನ್ ತಗೊಂಡು ಪ್ರಾಪರ್ ಆಗಿ ಇನಿಶಿಯೇಟ್ ಆದ್ರೆ ಈ ಒಂದು ಅವಕಾಶ ಸಿಕ್ಕದಕ್ಕೂ ಒಂದು ಒಳ್ಳೆ ಪಾಸಿಟಿವ್ ಶಿಫ್ಟ್ ಬರೋದಕ್ಕೂ ನಿಮ್ಮ ಸಂಕಲ್ಪ ಫೋಕಸ್ಡ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಹೋದ್ರೆ ಗ್ಯಾರಂಟಿ ಫ್ಯೂಚರ್ ಅಲ್ಲಿ ನಿಮಗೆ ಅದು ಪೇ ಆಫ್ ಮಾಡೇ ಮಾಡುತ್ತೆ, ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಹೆಲ್ತ್ ರೀಡಿಂಗ್ ಅಲ್ಲಿ ನೋಡೋದಾದ್ರೆ ಆಕ್ಚುಲಿ ಹೆಲ್ತ್ ರೀಡಿಂಗ್ ಅಲ್ಲಿ ಏನ್ ಬರ್ತದೆ ಅಂದ್ರೆ ದೈಹಿಕವಾಗಿ ಬರೋದಕ್ಕಿಂತ ಹೆಚ್ಚಾಗಿ ಮಾನಸಿಕ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಯಾಕಂದ್ರೆ ಮಿಥುನ ರಾಶಿಯವರಿಗೆ ಬುಧ ರಾಶಿಯಾಧಿಪತಿ ಆಗಿರೋದ್ರಿಂದ ಏರ್ ಎಲಿಮೆಂಟ್ ಅವರು. ಸೊ ಓವರ್ ಥಿಂಕಿಂಗ್, ಡಿಪ್ರೆಷನ್, ಮಾನಸಿಕವಾಗಿ ಹಿಂಸೆ ಪಡೋದು. ಯಾಕಂದ್ರೆ ಬುಧ ರೆಟ್ರೋಗ್ರೇಡ್ ಇತ್ತಲ್ಲ ಇಷ್ಟ ದಿನ, ಸೊ ಹಂಗಾಗಿ ಮಾನಸಿಕವಾಗಿ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದು ಬಿಟ್ರೆ ಬಾಡಿ ವೈಸ್ ನೋಡೋದಾದ್ರೆ ಸುಸ್ತಾಗಿರ್ಬಹುದು, ಬಾಡಿ ಪೇನ್ ಆಗಿರ್ಬಹುದು, ಕಾಲು ಕೈ ಸೆಳೆತ ತರ ಆಗಿರಬಹುದು, ಈ ರೀತಿ ಇರುತ್ತೆ. ಅಷ್ಟು ಬಿಟ್ರೆ ಮತ್ತಿನ್ನೇನು ಓಕೆ ಮ್ಯೂಕಸ್ ಅಂದ್ರೆ ಕಫ ಜಾಸ್ತಿ ಆಗುವಂತದ್ದು, ಕಫದಿಂದ ಸ್ವಲ್ಪ ವೈರಲ್ ಫೀವರ್ ತರ, ಜ್ವರ, ಶೀತ, ಉಷ್ಣ ಶೀತ ಅಂತಾರಲ್ಲ ಆ ತರ ಕಫಕ್ಕೆ ಸಂಬಂಧಪಟ್ಟ ಹಂಗೆ. ಅಂಡ್ ಓಕೆ ಪೀರಿಯಡ್ಸ್ ರಿಲೇಟೆಡ್ ಪೇನ್ ಜಾಸ್ತಿ ಆಗ್ಬೋದು ಈ ಸಲಿ. ಓಕೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುವಂತ ಸಾಧ್ಯತೆಗಳು ಇದೆ ಅಂತ ಬರ್ತದೆ. ಬಟ್ ಏನಂತ ಅಂದ್ರೆ ಅದೇ ಹೇಳಿದ್ನಲ್ಲ, ಓವರ್ ಥಿಂಕಿಂಗು, ಡಿಪ್ರೆಷನ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ಹಾರ್ಟ್ ಚಕ್ರ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಇರೋದೆಲ್ಲ ಯಾರ ಹತ್ರನಾದ್ರೂ ಹೇಳ್ಕೊಳ್ಳೋದು ಅಥವಾ ಅದನ್ನೆಲ್ಲ ಒಂದು ಲೆಟರ್ ರೀತಿ ಬರ್ದಿ ಅದನ್ನ ಫ್ಲಶ್ ಔಟ್ ಮಾಡೋದು ಅಥವಾ ಒಂದು ಸುಡೋ ಅಂತದ್ದು, ಈ ತರ ಥೆರಪಿ ಮಾಡ್ಕೊಂಡ್ರೆ ಒಳ್ಳೇದು. ಅಥವಾ ಫ್ರೆಂಡ್ಸ್ ಗಳ ಹತ್ರ ಶೇರ್ ಮಾಡ್ಕೊಂಡ್ರೆ ಸ್ವಲ್ಪ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಕ್ ಶುರು ಆಗುತ್ತೆ. ಓಕೆ ಇದು ಎಲ್ಲರಿಗೂ ಎಲ್ಲಾದು ಆಗ್ಬೇಕಂತಿಲ್ಲ. ಆಸ್ ಯೂಶುವಲ್ ಕಲೆಕ್ಟಿವ್ ರೀಡಿಂಗು, ಸೊ ಯಾರ್ಯಾರಿಗೆ ಏನೇನ್ ರೆಸೊನೇಟ್ ಆಗುತ್ತೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಬಹುದು. ಓವರ್ ಆಲ್ ಅಡ್ವೈಸ್ ನೋಡೋದಾದ್ರೆ ಒಂದು ಓಲ್ಡ್ ಪ್ಯಾಟರ್ನ್ ಆಫ್ ಲೈಫ್ ಇಂದ ಒಂದು ನ್ಯೂ ಪ್ಯಾಟರ್ನ್ ಆಫ್ ಲೈಫ್ ಗೆ ಶಿಫ್ಟ್ ಆಗ್ತಾ ಇದೆ. ಮೇಜರ್ ಕಾರ್ಮಿಕ್ ಬಾಂಡೇಜ್ ಏನಿದೆ ಕ್ಲಿಯರ್ ಔಟ್ ಆಗ್ತಾ ಇದೆ. ಸೊ ಪಾಸಿಟಿವ್ ಆಗಿ ಲೈಫ್ ಅಲ್ಲಿ ಒಂದು ಮನಿ ಎನರ್ಜಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಪ್ರೊಫೆಷನ್ ರಿಲೇಟೆಡ್ ಗುಡ್ ನ್ಯೂಸ್ ಗಳು ಬರುವಂತ ಸಾಧ್ಯತೆಗಳಿದೆ. ಮನಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಕೇರ್ಫುಲ್ ಆಗಿ ಡಿಸಿಷನ್ ಮಾಡಬೇಕು ಅಂಡ್ ಹಾರ್ಡ್ ವರ್ಕ್ ನ ಕಂಟಿನ್ಯೂ ಮಾಡಬೇಕು. ಓಕೆ ಈ ಗೈಡೆನ್ಸ್ ಆರ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಅಭಿಜಿತ್ 33 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಅಂಡ್ ಆಲ್ಸೋ ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ಸಲಿ ಚೆಕ್ಔಟ್ ಮಾಡಿ ಏನೆಲ್ಲ ರಿಲೇಟೆಡ್ ವಿಡಿಯೋಸ್ ಚಾನೆಲ್ ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ದಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಮ್ಮ ಚಾನೆಲ್ ಅಲ್ಲಿ ಯಾವೆಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ ಇರುತ್ತೆ ಅಂತ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಟೇಕ್ ಕೇರ್, ಮತ್ತೆ ಸಿಗೋಣ. ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್.